ಗುಡ್ ಲೈಫ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿವರಾಮು. ಇವತ್ತಿನ ವೇಗದ ಬದುಕು, ಕೆಲಸದ ಒತ್ತಡದ ಮಧ್ಯೆ ಈಗಿನ ತಲೆಮಾರಿನ ಜನರಿಗೆ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆ ಕಾಡ್ತಲೇ ಇರುತ್ತೆ. ಜಂಜಾಟದ ಬದುಕಿನಲ್ಲಿ ನಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡದೆ ಹೋದ್ರೆ ಮುಂದೆ ಅದಕ್ಕೆ ಬೆಲೆ ತೆರಬೇಕಾಗತ್ತೆ. ಹಾಗಾಗಿ ನಾವು ಆರೋಗ್ಯವಾಗಿ ಇರಬೇಕು ಅಂದ್ರೆ ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ, ಯೋಗ, ವ್ಯಾಯಾಮ ಹೇಗಿರಬೇಕು, ಯಾವ ಸಮಸ್ಯೆಗೆ ಏನು ಪರಿಹಾರ, ಯಾವ ಆಹಾರ ಸೇವಿಸಿದ್ರೆ ಏನಾಗತ್ತೆ, ಹೀಗೆ ಒಂದಿಷ್ಟು ಸಿಂಪಲ್ ಟಿಪ್ಸ್ಗಳು ನಿಮಗಾಗಿ ಇಲ್ಲಿದೆ ನೋಡಿ. ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲರಿಗೂ ಆಗಾಗ ಕಾಣಿಸಿಕೊಳ್ಳೋದು ಮಾಮೂಲಿ. ಇದು ಸಣ್ಣ ಸಮಸ್ಯೆಯಾದ್ರೂ ಇದರಿಂದ ಉಂಟಾಗುವ ಕಿರಿಕಿರಿ ದೊಡ್ಡದು. ಕೆಲವೊಂದು ಆಹಾರಗಳು ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಿಸಬಹುದು. ಅಂತಹ ಗ್ಯಾಸ್ಟ್ರಿಕ್ ಉಂಟು ಮಾಡುವ ಆಹಾರಗಳ ಬಗ್ಗೆ ಮಾಹಿತಿ ಇಲ್ಲಿದೆ. ಗ್ಯಾಸ್ಟ್ರಿಕ್ ಉಂಟು ಮಾಡುವ 7 ಆಹಾರಗಳಿವು. ಗ್ಯಾಸ್ ಅನ್ನುವುದು ಸಾಮಾನ್ಯ ಜೀರ್ಣಕ್ರಿಯೆ ಒಂದು ಭಾಗವಾಗಿದೆ. ತೇಗುವುದು ಅಥವಾ ಫ್ಲಾಟಸ್ ಮೂಲಕ ಹೊಟ್ಟೆಯಲ್ಲಿನ ಹೆಚ್ಚುವರಿ ಗ್ಯಾಸ್ ಅನ್ನು ತೆಗೆದುಹಾಕೋದು ಕೂಡ ಸಾಮಾನ್ಯವೇ. ಆದರೆ ಹೊಟ್ಟೆಯಲ್ಲಿ ಗ್ಯಾಸ್ ಸಿಕ್ಕಿ ಹಾಕಿಕೊಂಡಾಗ ಅಥವಾ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಸರಿಯಾಗಿ ಚಲಿಸದೇ ಇದ್ದಾಗ ನೀವು ನೋವು ಅನುಭವಿಸಬಹುದು. ಇದು ಮಲಬದ್ಧತೆ, ಹೃದಯದ ನೋವು ಮುಂತಾದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಅಂದಹಾಗೆ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಿಸುವ 7 ಆಹಾರಗಳು ಯಾವ್ಯಾವು ಅನ್ನೋದರ ಮಾಹಿತಿ ಇಲ್ಲಿದೆ. ಆರೋಗ್ಯಕರ ಬ್ಯಾಕ್ಟೀರಿಯಾಗಳು ಆಹಾರವನ್ನ ಒಡೆಯಲು ಮತ್ತು ಜೀರ್ಣಿಸಿಕೊಳ್ಳಲು ಪ್ರಯತ್ನಿಸಿದಾಗ ಅನಿಲವು ಉತ್ಪತ್ತಿಯಾಗುತ್ತೆ. ಇದು ನೈಸರ್ಗಿಕ ಮತ್ತು ಸಾಮಾನ್ಯ ವಿದ್ಯಮಾನವಾಗಿದ್ದು ಇದನ್ನ ಸಾಮಾನ್ಯವಾಗಿ ಆರೋಗ್ಯಕರ ಅಂತ ಪರಿಗಣಿಸಲಾಗುತ್ತೆ. ಆದರೆ ಅನಿಲವನ್ನ ಉಂಟು ಮಾಡಿ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ಹೆಚ್ಚಿಸಬಹುದಾದ 7 ಆಹಾರಗಳ ಬಗ್ಗೆ ಮಾಹಿತಿ ಇಲ್ಲಿದೆ. ಮೊದಲಿಗೆ ಬೀನ್ಸ್ ಬಹಳಷ್ಟು ರಾಫಿನೋಸ್ ಅನ್ನು ಹೊಂದಿರುತ್ತೆ. ಇದು ದೇಹವು ಜೀರ್ಣಿಸಿಕೊಳ್ಳಲು ತೊಂದರೆ ಹೊಂದಿರುವ ಸಂಕೀರ್ಣ ಸಕ್ಕರೆಯಾಗಿದೆ. ಬೀನ್ಸ್ ಅನ್ನು ರಾತ್ರಿಯಿಡೀ ನೆನೆಸೋದು ಸಹ ಅನಿಲವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಇನ್ನು ಕೋಸುಗಡ್ಡೆ, ಹೂಕೋಸು ಅಥವಾ ಎಲೆಕೋಸಿನಂತಹ ಕೆಲವು ತರಕಾರಿಗಳು ಸೇವಿಸಿದ್ರೆ ಗ್ಯಾಸ್ಟ್ರಿಕ್ ಉಂಟಾಗುತ್ತೆ. ಅವುಗಳಲ್ಲಿನ ಸಂಕೀರ್ಣವಾದ ಸಕ್ಕರೆ ರಾಫಿನೋಸ್ನಿಂದಾಗಿ ಅವು ಅನಿಲವನ್ನ ಉಂಟು ಮಾಡಬಹುದು. ಇನ್ನು ಗೋಧಿ, ಓಟ್ಸ್ ನಂತಹ ಫೈಬರ್ ರಾಫಿನೋಸ್ ಮತ್ತು ಪಿಷ್ಟವನ್ನ ಹೊಂದಿರ್ತವೆ. ಬ್ಯಾಕ್ಟೀರಿಯಾಗಳು ಇವುಗಳನ್ನ ಒಡಿತವೆ. ಇದು ಗ್ಯಾಸ್ಟ್ರಿಕ್ಗೆ ಕಾರಣವಾಗುತ್ತೆ. ಹಾಗೆಯೇ ಡೈರಿ ಉತ್ಪನ್ನಗಳು ಲ್ಯಾಕ್ಟೋಸ್ ಎಂಬ ಸಕ್ಕರೆಯನ್ನ ಹೊಂದಿರುತ್ತೆ. ಕಡಿಮೆ ಮಟ್ಟದ ಕಿಣ್ವ ಲ್ಯಾಕ್ಟೋಸ್ ಅನ್ನ ಜೀರ್ಣಿಸಿಕೊಳ್ಳಲು ಕಷ್ಟವಾಗುತ್ತೆ. ಇದು ಕೂಡ ಗ್ಯಾಸ್ ಉಂಟು ಮಾಡುತ್ತೆ. ಬ್ಯಾಕ್ಟೀರಿಯಾಗಳು ಕರುಳಿನಲ್ಲಿ ವಿಭಜನೆ ಮಾಡಿದಾಗ ಈರುಳ್ಳಿಯಲ್ಲಿರುವ ಫ್ರಕ್ಟೋಸ್ ಇರುವಿಕೆಯಿಂದಾಗಿ ಇದು ಅನಿಲಕ್ಕೆ ಕಾರಣವಾಗುತ್ತೆ. ಇನ್ನು ಬ್ರೆಡ್ ಹಾಗೆಯೇ ಲಘು ಆಹಾರಗಳಂತಹ ಪ್ಯಾಕ್ ಮಾಡಲಾದ ತಿಂಡಿ ತಿನಿಸುಗಳು ಫ್ರಕ್ಟೋಸ್ ಮತ್ತು ಲ್ಯಾಕ್ಟೋಸ್ ಅನ್ನ ಹೊಂದಿರುತ್ತವೆ. ಈ ಸಂಯೋಜನೆಯು ಹೆಚ್ಚಿದ ಅನಿಲಕ್ಕೆ ಕಾರಣವಾಗಬಹುದು. ಇನ್ನು ಹಾರ್ಡ್ ಕ್ಯಾಂಡಿ ಹೆಚ್ಚುವರಿ ಗಾಳಿಯನ್ನ ನುಂಗಲು ಕಾರಣವಾಗಬಹುದು. ಅನೇಕ ಮಿಠಾಯಿಗಳು ಸಹ ಸೋರ್ಬಿಟೋಲ್ ಅನ್ನ ಬಳಸ್ತವೆ. ಈ 2 ಅಂಶಗಳು ಹೆಚ್ಚುವರಿ ಅನಿಲವನ್ನ ಹಾಗೂ ಗ್ಯಾಸ್ ಅನ್ನ ಉಂಟು ಮಾಡಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.